ಹಾಯ್ ಫ್ರೆಂಡ್ಸ್, ನನ್ನ ಮಗ ನೋಡಿ ಚಾಕ್ಲೇಟ್ ಬೇಕು ಅಂತ ಅಳ್ತಾವನೆ. ಗೇಟ್ ಇಟ್ಕೊಂಡು ಚಾಕ್ಲೇಟ್ ಕೊಡ್ತೀನಿ ಬಾರೋ ಅಂದ ತಕ್ಷಣ ಓಡಿ ಬಂದ್ಬಿಟ್ಟ. ಫುಲ್ಲು ಖುಷಿ ಆಗ್ಬಿಟ್ಟ. ಅವನು ಚಾಕ್ಲೇಟ್ ಅಂದರೆ ತುಂಬ ಇಷ್ಟ ಅವನಿಗೆ. ಯಾವಾಗ ನೋಡು ಚಾಕ್ಲೇಟ್ ತಿಂತಾ ಕೂತಿರ್ತಾನೆ. ಚಾಕ್ಲೇಟ್ ಕೊಟ್ಬಿಟ್ರೆ ಅಮ್ಮ ಅಮ್ಮ ಅಂತ ಹೇಳಿದ್ದೆಲ್ಲ ಕೇಳ್ತಾನೆ. ಇಲ್ಲಾಂದರೆ ಹೋಗಿ ಗೇಟ್ ಹತ್ರ ಕಾಯ್ಕೊಂಡು ಕೂತಿರ್ತಾನೆ, ಚಾಕ್ಲೇಟ್ ಕೊಡು ಅಂತ. ಆಮೇಲೆ ನಮ್ಮ ಮನೆ ಹತ್ರ ಮಳೆ ಬರ್ತಾಯಿತ್ತು. ನಾನೇ ವೀಡಿಯೋ ಮಾಡ್ತೀನಿ, ಕೊಡಮ್ಮ ಕೊಡಮ್ಮ ಅಂತ ಗಲಾಟೆ ಮಾಡ್ತಾಯಿದ್ದ. ನೋಡಿ ನಮ್ಮ ಮನೆ ಹತ್ರ ಎಷ್ಟೊಂದು ಮಳೆ ಬಂದಿದೆ. ಆಮೇಲೆ ಅವ್ರ ಅಕ್ಕನ ಕರ್ಕೊಬರಕ್ಕೆ ಹೋಗ್ತಿದ್ವಿ. ಟೈಮ್ ಆಯಿತು ಸ್ಕೂಲ್ ಹತ್ರ. ಅವ್ರ ಅಕ್ಕನ ಕರ್ಕೊಂಡು ಅವನೇ ಬ್ಯಾಗೆಲ್ಲ ಹಾಕ್ಕೊಂಡು ಡೈಲಿ ಅವನೇ ಅವ್ರ ಅಕ್ಕನ ಬ್ಯಾಗ್ ತಗೊಂಡು ಆಟ ಆಡ್ಕೊಂಡು ಬರಬೇಕು. ಅವಳು ಹಿಡ್ಕೊಳಕ್ಕೆ ಬಿಡಲ್ಲ, ಅವನೇ ತಗೊಬರೋದು ಡೈಲಿ. ಅವಳು ಸ್ಲಿಪ್ಪರೇ ಹಾಕೊಂಡು ಹೋಗ್ತಾನೆ. ಅಲ್ಲಿ ಒಳಗೆ ಹೋದ. ಆಮೇಲೆ ಅವ್ರ ಅಕ್ಕ ಒಳಗೆ ಬರಲ್ಲ, ಇಲ್ಲಿ ಆಟ ಆಡೋಕೆ ಹಂಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾವಳೆ. ಈ ಕಡೆ ನೋಡಿದ್ರೆ ನನ್ನ ಮಗ ಅವಳ ಬ್ಯಾಗ್ ಎಲ್ಲ ತಗೊಂಡು ಚೆಕ್ ಮಾಡ್ತಾವನೆ. ಅಕ್ಕ ಊಟ ತಿಂದವಳ ಇಲ್ವಾ ಅಂತ ನೋಡ್ತಾ ಇರ್ತಾನೆ. ಅವಾಗ ನೋಡು ಅದೇ ಕೆಲಸ ಒಂದು. ಅವಳೇನು ನೋಡಲ್ಲ, ಬಂದ ತಕ್ಷಣ ಹಾಕಿ ಮಾಡೋಗ್ಬಿಟ್ಟು ಬರೀ ಆಟ ಆಡೋಕ್ಕೆ ಹೋಗೋದೇ ಕೆಲಸ ಅವಳದು. ನನ್ನ ಮಗ ಯಾವಾಗ ನೋಡು ಅಕ್ಕನ ಬಗ್ಗೆ ಯೋಚನೆ ಮಾಡ್ತಾನೆ. ಅಮ್ಮ ಅಮ್ಮ ಎಲ್ಲ ತಿಂದವನೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಎಲ್ಲ ಖಾಲಿ ಮಾಡೋವಳ ಅಂತ ನೋಡ್ತಾನೆ. ಅವಳು ಮಾತ್ರ ಸ್ಕೂಲಿಗೆ ಕಳ್ಸೋದು ನೋಡ್ತಾನೆ. ಇವನು ಮಾತ್ರ ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋಗು ಅಂದರೆ ಅಮ್ಮ ನಾನು ಹೋಗಲ್ಲ ಅಂತ ಹೇಳ್ತಿರ್ತಾನೆ. ಅವಳಿಗೆ ಮಾತ್ರ ಎಲ್ಲ ಚೆಕ್ ಮಾಡಿ ಸ್ಕೂಲ್ಗೆ ಹೋಗುವಕ್ಕ, ಊಟ ಮಾಡುವಕ್ಕ ಅಂತ ಎಲ್ಲ ಹೇಳ್ಕೊಡ್ತಾ ಇರ್ತಾನೆ. ಆಮೇಲೆ ಅಮ್ಮ ಎಲ್ಲ ಖಾಲಿ ಮಾಡೋಳೆ ಅಂತ ಹೇಳ್ತಾ ಇದ್ದ. ನನ್ನ ವಾಯ್ಸ್ ಬರೀ ಸರಿ ಇಲ್ಲ. ಇದು ನನ್ನ ಫಸ್ಟ್ ವೀಡಿಯೋ. ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ವಾಯ್ಸ್ ಚೆನ್ನಾಗಿ ಬರ್ತಾಯಿಲ್ಲ. ಆಮೇಲೆ ಅವ್ರ ಅಕ್ಕನ ಬಂದ ತಕ್ಷಣ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದ. ಆಮೇಲೆ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ವೀಡಿಯೋಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರೂ. ನನಗೆ ಮಾತಾಡೋಕ್ಕೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಫಸ್ಟ್ ವೀಡಿಯೋ ಆದ್ದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವ್ರಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ನನ್ನ ಮಕ್ಕಳಿಗೆ ಮಾವಿನ ಹಣ್ಣು ನೋಡಿದ ತಕ್ಷಣ ಇಬ್ಬರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಯಾವಾಗ ನೋಡು ಮಾವಿನ ಹಣ್ಣು ಅಂದರೆ ತಿಂತಾಯಿರ್ತಾರೆ, ಚೆನ್ನಾಗಿ ತಿಂತಾರೆ. ಇಬ್ಬರು ಡ್ಯಾನ್ಸ್ ಮಾಡ್ತವ್ರೆ ನೋಡಿ. ಫುಲ್ಲು ಖುಷಿಯಾಗ್ಬಿಟ್ರು ಮಾವಿನ ಹಣ್ಣು ಅಂದ ತಕ್ಷಣ. ಆಮೇಲೆ ಕಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಕಟ್ ಮಾಡಮ್ಮ ಅಂತ. ಈ ಕಡೆ ನೋಡಿದ್ರೆ ನನ್ನ ಮಗ ಅಮ್ಮ ನಾನೇ ಕಟ್ ಮಾಡ್ತೀನಿ ಅಂತ ಗಲಾಟೆ ಮಾಡ್ತಾಯಿದ್ದ. ಅವಳು ನಾನು ಕಟ್ ಮಾಡ್ತೀನಿ ಅಂತಿದ್ಲಿ. ಇಬ್ಬರು ಸೇರಿ ಫುಲ್ಲು ತೀಟೆ ಅಂದರೆ ಸಖತ್ ತೀಟೆ ನನ್ನ ಮಕ್ಕಳು. ಆಮೇಲೆ ಅವನಂತೂ ನಾನೇ ಅಂತ ಬಿಡ್ಕೋತಾ ಇರ್ತಾನೆ ಯಾವಾಗ ನೋಡು. ಅವಳಿಗೇನು ಮಾಡೋಕ್ಕೆ ಬಿಡಲ್ಲ, ಚೆನ್ನಾಗಿ ತಿಂತಾರೆ. ಇಬ್ಬರು ಡ್ಯಾನ್ಸ್ ಮಾಡ್ತವ್ರೆ ನೋಡಿ. ಫುಲ್ಲು ಖುಷಿಯಾಗ್ಬಿಟ್ರು ಮಾವಿನ ಹಣ್ಣು ಅಂದ ತಕ್ಷಣ. ಆಮೇಲೆ ಕಟ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು, ಕಟ್ ಮಾಡಮ್ಮ ಅಂತ. ಈ ಕಡೆ ನೋಡಿದ್ರೆ ನನ್ನ ಮಗ ಅಮ್ಮ ನಾನೇ ಕಟ್ ಮಾಡ್ತೀನಿ ಅಂತ ಗಲಾಟೆ ಮಾಡ್ತಾಯಿದ್ದ. ಅವಳು ನಾನು ಕಟ್ ಮಾಡ್ತೀನಿ ಅಂತಿದ್ಲಿ. ಇಬ್ಬರು ಸೇರಿ ಫುಲ್ಲು ತೀಟೆ ಅಂದರೆ ಸಖತ್ ತೀಟೆ ನನ್ನ ಮಕ್ಕಳು. ಆಮೇಲೆ ಅವನಂತೂ ನಾನೇ ಅಂತ ಬಿಡ್ಕೋತಾ ಇರ್ತಾನೆ ಯಾವಾಗ ನೋಡು. ಅವಳಿಗೇನು ಮಾಡೋಕ್ಕೆ ಬಿಡಲ್ಲ, ಎಲ್ಲ ಇವನೇ ಮಾಡಬೇಕು. ಆಮೇಲೆ ಇಬ್ಬರು ಏನೇನೋ ಮಾತಾಡ್ತಾ ಇರ್ತಾರೆ. ಯಾವಾಗೂ ಜಗಳ ಆಡೋದೇ ಕೆಲಸ. ಇವಾಗ ಸೈಲೆಂಟಾಗಿ ಕೂತವ್ರು ವೀಡಿಯೋಗೋಸ್ಕರ ಸುಮ್ಮನೆ. ಇಬ್ಬರು ಮಣ್ಣು ತಿಂತಾ ಇರ್ತಾರೆ ಹಂಗೆ. ಅವಳು ನನ್ನ ಮಗಳು ಏನೇನೋ ಹೇಳ್ತಿರ್ತಾಳೆ. ಅವನು ಇವಾಗ ಈಸ್ಕೊ ತಿಂತಾ ಇರ್ತಾನೆ. ಚೆನ್ನಾಗೈತೆ ಸೂಪರ್ ಅಂತ ಹೇಳ್ತಾಯಿದ್ರು. ಆಮೇಲೆ ಅವನು ಯಾವಾಗ ನೋಡು ಬರೀ ತೀಟೆ. ಏನಾದರೂ ಕೊಟ್ಟಿಲ್ಲ ಅಂದರೆ ತೆಗ್ದು ಬಿಸಾಕೇ ಬಿಡ್ತಾನೆ. ಅವ್ನು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕು. ಫಸ್ಟ್ ಅವನಿಗೆ ಕೊಡಬೇಕು, ಅವ್ರ ಅಕ್ಕನ ಕೊಡೋಕ್ಕೆ ಬಿಡಲ್ಲ ಅವನು. ಯಾವಾಗ ನೋಡು ಇವನೇ ಫಸ್ಟ್, ಎಲ್ಲದರಲ್ಲೂ ಫಸ್ಟ್ ಇರಬೇಕು. ಸ್ಕೂಲಿಗೆ ಮಾತ್ರ ಹೋಗಲ್ಲ. ಯಾವಾಗ ನೋಡು ಮನೇಲೇ ಇರ್ತೀನಿ, ಅಮ್ಮ ಅಂತ ಅಮ್ಮನ ಜೊತೆನೇ ಇರ್ತಾನೆ. ಅಮ್ಮನ ಮಗ ಆಗ್ಬಿಟ್ಟವನೇ. ಆಮೇಲೆ ಏನೇನೋ ಹೇಳ್ತಾ ಇದ್ದ. ಹುಳಿ ಅಂತ. ಮಾವಿನ ಹಣ್ಣು ಸ್ವಲ್ಪನೂ ಹುಳಿ ಇಲ್ಲ, ಚೆನ್ನಾಗೇ ಐತೆ. ಆದರೂ ಹುಳಿ ಬತ್ತೈತೆ ಅಂತಾನೆ. ಆಮೇಲೆ ಚೆನ್ನಾಗೇ ತಿಂತಾನೆ. ಆಮೇಲೆ ನನ್ನ ಮಗಳಿಗೆ ಜಾಸ್ತಿ, ಅವನಿಗಿಂತ ನನ್ನ ಮಗಳಿಗೆ ಇಷ್ಟ ಮಾವಿನ ಹಣ್ಣು. ಅವಳಿಗೋಸ್ಕರನೇ ತಗೊಬಂದು. ಪಾಪ ಅವಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಕೇಳ್ತಿರ್ತಾಳೆ. ನೋಡಿ ಹೆಂಗೆ ಆ್ಯಕ್ಷನ್ ಮಾಡ್ತಾವನೆ. ಅವ್ನಿಗೆ ಒಂದು ಸ್ವಲ್ಪನೂ ಉಳಿಲ್ಲ, ಸುಮ್ಮನೆ ಬೇಕು ಅಂತ ಆ್ಯಕ್ಷನ್ ಒಂದು. ಬರೀ ಆ್ಯಕ್ಷನ್ ರಾಜ ಅವನು. ಅಮ್ಮ ಅಂತ ಯಾವಾಗ ನೋಡ ಅಮ್ಮ ಅಂತಿರ್ತಾನೆ. ಆಮೇಲೆ ನನ್ನ ಮಗಳು ನೋಡ್ತಾವಳೆ, ಅಮ್ಮ ಏನೋ ಮಾಡ್ತೈತೆ ವಿಡಿಯೋ ಮಾಡ್ತಾಯ್ತಾ ಅಂತ. ಮಾಡು ಅಂತ ಹೇಳ್ತಾಯಿದ್ಲು. ಇಬ್ಬರು ಆಟ ಆಡ್ತಾ ಇರ್ತಾರೆ. ಅವಳ ಫ್ರೆಂಡ್ಸ್ ಬಂದವ್ರೆ, ಸಹಾರಿಕೊಂದು ಫ್ರೆಂಡ್ಸ್ ಅದು. ಅವನು ಲೆಕ್ಕನ ಜೊತೆನೂ ಆಟ ಆಡ್ತಾ ಇರ್ತಾರೆ. ಲೆಕ್ಕನು ಅಕ್ಕನ ಮಾತ್ರ ಏನು ಕೊಡಲ್ಲ. ಇಬ್ಬರು ಕುಸ್ತಿ ಆಡೋದೇ ಕೆಲಸ ಯಾವಾಗ ನೋಡು.
ಅವನೊಬ್ಬನೇ ಆಟ ಆಡಬೇಕು ಅಂತಿರ್ತಾನೆ ಯಾವಾಗೂ. ಆಟ ಆಡ್ತಾ ಇದ್ದಾನೆ, ಒಬ್ಬನೇ ಆಟ ಆಡ್ತಾವನೆ. ಅವಳು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ನಂಗೆ JCB ಅಂದರೆ ತುಂಬ ಇಷ್ಟ. ಮನೆ ಫುಲ್ಲು JCB, ಟ್ರಾಕ್ಟ್ರು, ಬಸ್ಸು ಅದೇ ಇಟ್ಟವನೆ. ಆಮೇಲೆ ಇಬ್ಬರು ಸೇರಿ ಆಟ ಆಡ್ತಾವ್ರೆ. ಅವ್ಳ ಫ್ರೆಂಡ್ಸ್ ಬಂದಿದ್ರು, ಅವರೆಲ್ಲ ಸೇರಿ ಆಟ ಆಡ್ತಾಯಿದ್ರು. ಗಾಡಿ ಓಡಿಸ್ತಾ ಇದ್ದ. ಆಮೇಲೆ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಬಿಟ್ಟು ಮನೆಗೆ ಬಂದರು. ಬಂದ ತಕ್ಷಣ ಅವಳ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಹೋಮ್ವರ್ಕ್ ಮಾಡ್ಕೊಂಡು ಹಂಗೆ ಆಟ ಆಡ್ತಾಯಿದ್ರು. ನನ್ನ ಮಗ ಡ್ಯಾನ್ಸ್ ಆಡ್ಕೊಂಡು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದ. ಆಮೇಲೆ ಅವಳ ಫ್ರೆಂಡ್ಸ್ ಎಲ್ಲ ನೋಡ್ತಾಯಿದ್ರು. ಅವಳು ಹೋಮ್ವರ್ಕ್ ಮಾಡಿಕೊಂಡೇ ನೋಡ್ತಾಯಿದ್ಲು ಪಾಪ. ಹೋಮ್ವರ್ಕ್ ಮಾಡಬೇಕಂದ್ರೆ ಅವಳಿಗಿಷ್ಟ. ಈ ನಡುವೆ ಯಾಕೋ ತೀಟೆ ಮಾಡ್ತಾಳೆ, ಜಾಸ್ತಿ ಹೋಮ್ವರ್ಕೇ ಮಾಡಲ್ಲ ಅಂತಾಳೆ. ನನ್ನ ಮಗ ಫುಲ್ಲು ಡ್ಯಾನ್ಸು ಅಂತ ಡ್ಯಾನ್ಸ್ ಆಡ್ತಾವನೆ. ರಿಮೋಟ್ ಬೇರೆ ಎಲ್ಲೋ ಕಳ್ದಾಕ್ಬಿಟ್ಟು ರಿಮೋಟ್ ಹುಡುಕ್ತಾವನೆ. ರಿಮೋಟ್ ಹುಡುಕಿ ಸಾಕಾಗಿ ನನ್ನ ಮಗ ರಿಮೋಟ್ಗೆ ಕಿವಿ ಕೇಳಿಸ್ತಾ ಇಲ್ಲ ಅಂತ ಬಡ್ಕೋತಾ ಇದ್ದ. ಆಮೇಲೆ ಬಡ್ಕೊಂಡು ಸಾಕಾಗಿ ಕೂತವನೆ ಸುಮ್ಮನೆ. ಅಲ್ಲಿ ಆ ಕಡೆ ಅವ್ರ ಅಕ್ಕ ಏನೋ ಮಾಡ್ಕೊಂಡು ತಗೋಬತ್ತಾವಳೆ. ತೋರಿಸಿದ್ಲು. ಕಾಯಿನ್ ತೊಗೊಂಡು ಏನೋ ಬರ್ದು ಮ್ಯಾಜಿಕ್ ಮಾಡಿದ್ದೀನಮ್ಮ ಅಂತ ತೋರಿಸ್ತಾ ಇದ್ಲು. ಏನೋ ಹೊಸ್ದಾಗಿ ಟ್ರೈ ಮಾಡ್ತಾವಳೆ. ಅವಳು ಮಾಡಿದ್ಲಂತ ನಾನೇನೋ ಮ್ಯಾಜಿಕ್ ಮಾಡ್ತೀನಮ್ಮ ಅಂತ ಅವನೇನೋ ಮ್ಯಾಜಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಚೇರ್ ತಗೊಂಡು ಗ್ಲಾಸ್ ಕೊಡಮ್ಮ ಅಂತ ಇಸ್ಕೊಂಡು ಏನೇನೋ ಮಾಡಿ ಅವನೊಂದು ಆ್ಯಕ್ಷನ್ ಮಾಡಿ ಅವನೂ ಮಾಡಿಬಿಟ್ಟ. ಇವತ್ತು ನೈಟ್ ಅಡುಗೆ ಮೊಸಪ್ಪು ಮಾಡಿದ್ವಿ, ಮತ್ತು ಮೊಸಪ್ಪು ಮತ್ತು ಬೋಂಡ ಮಾಡಿದ್ವಿ. ನಾನು ಮಾಡಿರೋ ಇದು ಫಸ್ಟ್ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಮೆಸೇಜ್ ಮಾಡಿ. ಏನಾದರೂ ರಾಂಗ್ ಇದ್ದರೆ ಹೇಳಿ, ಸರಿ ಮಾಡ್ಕೊತೀನಿ. ಆಮೇಲೆ ಇದು ನನ್ನ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನನ್ನ ಮಗ ನೈಟ್ ಮಲ್ಕೊಳ್ಳೋಕ್ಕೆ ತುಂಬ ಗಲಾಟೆ ಮಾಡ್ತಾನೆ, ಬರೀ ಮಾತಾಡ್ತಾ ಇರ್ತಾನೆ. ಏನಾದರೂ ನನ್ನ ವಿಡಿಯೋ ಏನಾದರೂ ರಾಂಗ್ ಇದ್ದರೆ ಎಲ್ಲರೂ ಹೇಳ್ಕೊಡಿ. ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇದೇ ನನ್ನ ಫಸ್ಟ್ ವಿಡಿಯೋ, ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದೀನಿ. ಓಕೆ ಬಾಯ್. ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ. ನನಗೆ ಏನಾದರೂ ಇದ್ದರೆ ಹೇಳ್ಕೊಡಿ, ಎಲ್ಲ ಸರಿ ಮಾಡ್ಕೊತೀನಿ. ಓಕೆ ಬಾಯ್. ಎಲ್ಲರೂ ಗುಡ್ ನೈಟ್.